ವಾರ್ತೆಗಳ ಪ್ರಾಯೋಜಕರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ರಾಯಚೂರು ಭಾರತ ವನ ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಜಿಲ್ಲೆಗೊಂದು ಸಚಿವ ಸ್ಥಾನ ನೀಡಲಿ, ಶಿಕ್ಷಕರು, ಆರೋಗ್ಯ ಸಿಬ್ಬಂದಿ ನೇಮಕಾತಿಗೆ ಪ್ರಾಧಿಕಾರ ರಚಿಸಲಿ, ರಾಘವೇಂದ್ರ ಕುಷ್ಟಗಿ. ಜೂನ್ 6ರಂದು ಕಲ್ಯಾಣ ಕರ್ನಾಟಕ ಭಾಗದ ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶ, ಯಶುಮಿತ್ರ. ಯಾದವ ಸಮಾಜದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಚಾಲನೆ, ವಸತಿ ಸಹಿತ ಶಾಲೆ ನಿರ್ಮಾಣಕ್ಕೆ ಒತ್ತು ನೀಡಿ ಡಾ. ಶಿವರಾಜ್ ಪಾಟೀಲ್. ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ, ರಾಜರ ಆಡಳಿತದಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಿದ ಕೃಷ್ಣರಾಜ ಒಡೆಯರ್, ಗೋವರ್ಧನ್. ವಿಶಾಖಪಟ್ಟಣಂ ಮೆಹಬೂಬ್ ನಗರ ರೈಲನ್ನು ರಾಯಚೂರುವರೆಗೆ ವಿಸ್ತರಿಸಲು ಡಾ. ಬಾಬುರಾವ್ ಮನವಿ. ವಸತಿ ನಿಲಯ ಪ್ರಾರಂಭವಾದರೂ ದೊರೆಯದ ಸೌಲಭ್ಯ, ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಪ್ರತಿಭಟನೆ. ಮತ್ತು ಸಿಡಿಲಿಗೆ ನೀರಿನ ಟ್ಯಾಂಕ್ ಒಡೆದು ಹಾನಿ, ಆತಂಕ. ಭಾರತ ಸರ್ಕಾರದ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಇಂದು ರಾಯಚೂರು ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಜಿಲ್ಲಾಡಳಿತ SPMCIL ಸಂಸ್ಥೆಯ ಸಾಮಾಜಿಕ ಕಳಕಳಿಯ CSR ಸಹಯೋಗದೊಂದಿಗೆ ಜೂನ್ 5ರ ವಿಶ್ವ ಪರಿಸರ ದಿನಾಚರಣೆ 2020ರ ಅಂಗವಾಗಿ ವಿಶೇಷ ಹಸಿರು ಅಭಿಯಾನ ಅಂಗವಾಗಿ ತಾಯಿಯ ಹೆಸರಿನಲ್ಲಿ ಒಂದು ಮರ ಕಾರ್ಯಕ್ರಮದ ಅಡಿ ರಾಯಚೂರು ಭಾರತ ವನ ಯೋಜನೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಗಿಡಮರಗಳ ನೆಡುವುದರ ಮಹತ್ವ ಕುರಿತು ಸಂವಾದ ನಡೆಸಿದರು. ಜಿಲ್ಲಾಧಿಕಾರಿಗಳಾದ ಪೂವಿತಾ S ಅವರು ಮಾತನಾಡಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಹಣಕಾಸು ಸಚಿವರು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯು ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯಿಂದ ಆದಷ್ಟು ಬೇಗನೆ ಹೊರಬರಲಿದೆ ಎಂದರು. ಭಾರತ ವನ ಯೋಜನೆಯಡಿ ಒಟ್ಟು 60,000 ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ 10,000 ಸಸಿಗಳು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಪ್ರದೇಶದಲ್ಲಿ 50,000 ಸಸಿಗಳನ್ನು ನೆಡಲಾಗುತ್ತದೆ ಎಂದರು. ಪರಿಸರ ಸಮತೋಲನವನ್ನು ಕಾಪಾಡಲು ಒಟ್ಟು ಭೌಗೋಳಿಕ ವಿಸ್ತೀರ್ಣದ ಕನಿಷ್ಠ 30% ಭಾಗ ಅರಣ್ಯಾವರಣ ಹೊಂದಿರಬೇಕೆಂಬ ರಾಷ್ಟ್ರೀಯ ಗುರಿ ಇದ್ದರೂ ರಾಯಚೂರು ಜಿಲ್ಲೆಯ ಅರಣ್ಯಾವರಣವು 2% ಕಡಿಮೆ ಇದೆ. ಇದರ ಪರಿಣಾಮವಾಗಿ ಭೂಮಿಯ ಉಷ್ಣತೆ ಹೆಚ್ಚಳ, ಮಣ್ಣಿನ ಫಲವತ್ತತೆ ಕುಸಿತ, ಭೂಗರ್ಭ ಜಲಮಟ್ಟ ಇಳಿಕೆ, ಜೀವ ವೈವಿಧ್ಯತೆಯ ನಷ್ಟ ಹಾಗೂ ಹವಾಮಾನ ವೈಪರೀತ್ಯಗಳಂತಹ ಸಮಸ್ಯೆಗಳು ಹೆಚ್ಚಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತ ವನ ಯೋಜನೆ ರಾಯಚೂರು ಜಿಲ್ಲೆಯ ಪರಿಸರ ಭವಿಷ್ಯಕ್ಕೆ ಹೊಸ ಆಶಾಕಿರಣವಾಗಲಿದೆ ಎಂದರು. What has been happening ಅಂತ madam has been reviewing and has been giving us suggestions and directions also. ಅದೇ ರೀತಿ ನಮ್ಮ ಜಿಲ್ಲೆಯ ಹಲವಾರು ಇಂಡಿಕೇಟರ್ಸ್ ಬಗ್ಗೆ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ನ ಇಂಡಿಕೇಟರ್ಸ್ ಬಗ್ಗೆ ಕೂಡ madam ರಿವ್ಯೂ ತಗೊಂಡಿದ್ದಾರೆ. ಮುಂದೆ ಕೂಡ
ವಾಟ್ ಆಲ್ ನ್ಯೂ ಇನಿಷಿಯೇಟಿವ್ಸ್ ಕ್ಯಾನ್ ಬಿ ಟೇಕನ್ ಅನ್ನೋದ್ರ ಬಗ್ಗೆ ತುಂಬಾ ವಿವರವಾದ ಒಂದು ಸಲಹೆಗಳನ್ನು ನೀಡಿದ್ದಾರೆ. ಅದನ್ನು ನಾವು ಕೂಡ ಮ್ಯಾಮ್ ವಿ ಅಶ್ಯೂರ್ ಯು ದಟ್ ವಿ ವಿಲ್ ಟೇಕ್ ಎವ್ರಿಥಿಂಗ್ all the suggestions of you in a valid manner, and we will proceed it, and we will ensure that all the central government schemes and everything, the CSR funds that you have brought to the district is properly utilized, and we will ensure that ರಾಯಚೂರು ವೇಗವಾಗಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪಟ್ಟಿಯಿಂದ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ನಾವು ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಒಂದೇ ಲೈನ್ನಲ್ಲಿ ಒಂದೇ ದಾರಿನಲ್ಲಿ ಕೆಲಸ ಮಾಡ್ತೀವಿ ಅಂತ ತಮಗೆ ಆಶ್ವಾಸನೆಯನ್ನು ನೀಡುತ್ತಾ ತಮ್ಮ ಈ ಅಮೂಲ್ಯವಾದ ಟೈಮ್ ಅನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಅರ್ಧ ದಿವಸಕ್ಕಿಂತ ಮೇಲೆ ತಾವು ಸ್ಪೆಂಡ್ ಮಾಡಿ ನಮಗೆ ಈ ತರ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಜಿಲ್ಲೆ ಮುಂದೆ ಹೋಗ್ಲಿಕ್ಕೆ ನಮಗೆ ದಾರಿಯನ್ನು ತೋರಿಸಿದ್ದೀರಾ. ವಿ ಸಿನ್ಸಿಯರ್ಲಿ ಥ್ಯಾಂಕ್ ಯು ಫಾರ್ being with us. To create a green lens for Raichur. Locally we call Raichur as Vishnugadu, which literally translates to land of heat or land of sunlight. In that context, ma'am, this Bharat One project is going to be a green lens for the city, and it is definitely going to help the city as well as the district in take more strides towards a sustainable development model, ma'am. Thanks for your presence, and I request ma'am to inaugurate virtually through the press of a remote. And ತಮ್ಮೆಲ್ಲರಿಗೆ ಒಂದು ವಿಡಿಯೋ ಈಗ ಕಾಣುತ್ತೆ, ತಾವು ದಯವಿಟ್ಟು ಅದನ್ನ ನೋಡಿ. ಇದೇ ಸಂದರ್ಭದಲ್ಲಿ ಗ್ರೀನ್ ಹೀರೋ ಆಫ್ ಇಂಡಿಯಾದ ಡಾಕ್ಟರ್ ರಾಧಾಕೃಷ್ಣನ್ ನಾಯರ್, ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಲೋಹಿಯಾ, ಆಪ್ತ ಕಾರ್ಯದರ್ಶಿ ಅನಿರುದ್ಧ್ ಶ್ರವಣ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಶಾಜಿ ಕೃಷ್ಣನ್, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ನಳಿನ್ ಅತುಲ್, ಜಿಲ್ಲಾಧಿಕಾರಿ ಪೂವಿತಾ ಎಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಕ್ಷಗಿರಿ, ರಾಯಚೂರು ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಇತರೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಿಂಧನೂರು ವಿಶೇಷ ಭೂಸ್ವಾಧೀನ ಅಧಿಕಾರಿ ಶ್ರುತಿ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಆಗಮಿಸಿ ತಮ್ಮ ಅಮೃತ ಹಸ್ತಗಳಿಂದ ಸಸಿ ನೆಡುವ ಮೂಲಕ ಚಾಲನೆ ನೀಡುತ್ತಿರುವ ಭಾರತದ ಮಾನ್ಯ ವಿತ್ತ ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ರಾಯಚೂರು ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಸಮಸ್ತ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.
ರಾಯಚೂರು ಜಿಲ್ಲೆ ಕರ್ನಾಟಕ ರಾಜ್ಯದ ಈಶಾನ್ಯ ಭಾಗದಲ್ಲಿ ಕೃಷಿ ಅಭಿವೃದ್ಧಿಯ ಅಪಾರ ಸಾಧ್ಯತೆಗಳನ್ನು ಪರಿಗಣಿಸಿ ಭಾರತ ಸರ್ಕಾರವು ರಾಯಚೂರನ್ನು ಮಹತ್ವಾಕಾಂಕ್ಷಿ ಜಿಲ್ಲೆ ಎಂದು ಗುರುತಿಸಿತು. ಶಿಕ್ಷಣ, ಪರಿಸರ ಸಮತೋಲನವನ್ನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇದೆಯಾ ಅಂತ भवानी कौन है? सबके लिए बोलो क्या ये जिलान भाई and your Bhavani, what's your mother's name? What tree is this? You don't know. Can some botanist you say what is this? You say na. इधर आ सर ಏ ಇರಪ್ಪ ಮಾತಾಡು अभी कन्नड़ा में आपके लिए ये सब This is drumstick. Yes, yes. Why moringa? Moringa has the highest quantity of protein. गरीब को भी हर दिन एक मुट्ठी मोरिंगा पत्ता खाने में, उनके दाल में डालो, कुछ और में डालो, मोरिंगा खाने में सस्ते में प्रोटीन मिलता है. मोरिंगा भारत देश का नेटिव फूड. हम इसीलिए इसको इधर डिस्ट्रिक्ट कलेक्टर के ऑफिस में जगह दिया है, इधर आप ठीक है. किसके नाम पर? And tomorrow is what day? So now this tree is in the name of your mother and you take care of it. Make sure that water is being poured. When rains come, it will get poured. Otherwise, till then you will manage. Daily you will come pour 1 mug of water. You can't. So who will do it for you then? Thank you for being honest. Who will do it? You have given the responsibility. इसका नाम क्या? मुद्दा एप्पल, वो लवली वुड एप्पल का स्टोरी मालूम है आपको? वेरी मिनिस्टर, मगर वुड एप्पल को खाने वाले एक जानवर का नाम बहुत ही इच्छा से खाने वाले लव्स और one secret about the prani eating the wood apple. You know that? And it extracts it out fully without the shell breaking. You would have eaten the food. How do you know? People tested it by opening. Nothing was inside. So Enugu eats wood apple fully and it also strict. But that's a lighter side. This is a little medicinal. Now, somebody should ask, why did they do this exercise? Choosing to have a certain cover. Why did you do it? ರಾಯಚೂರಲ್ಲಿ ಅದು ತುಂಬಾ ಕಡಿಮೆ ಇದೆ. ಸೊ ಈ ಭಾರತ್ ಒನ್ ಮಿಯಾವಾಕಿ ಫಾರೆಸ್ಟ್ ಏನು ಮಾಡ್ತಾ ಇದ್ದೀವಿ, ಅದರಲ್ಲಿ ಕಡಿಮೆ ಜಾಗದಲ್ಲಿ ತುಂಬ ಗಿಡಗಳನ್ನು ಬೆಳೆಸುವಂತ ಪ್ಲಾನ್ ಮಾಡಿದ್ದೀವಿ. ಸೊ ನಮ್ಮ DC ಆಫೀಸ್ನಲ್ಲಿ 1 ಎಕರೆ ಜಾಗದಲ್ಲಿ 10,000 ಈ ಥರ ನಮ್ಮ ನಾಟಿ ವೆರೈಟೀಸ್ ಏನಿದೆ, ಟ್ರೆಡಿಷನಲ್ ವೆರೈಟೀಸ್, ಮೆಡಿಸಿನಲ್ ಇರುವಂಥದ್ದು ಔಷಧಿ ಗಿಡಗಳನ್ನು ಕೂಡ ನೆಡ್ತಾ. ನಾನು ಡಾಕ್ಟರ್ R.K. ನಾಯರ್ ಅಂತ ಗ್ರೀನ್ ಹೀರೋ ಆಫ್ ಇಂಡಿಯಾ ಅಂತ ಕರೀತೀನಿ. ಭಾರತದಲ್ಲಿ ಮಿಯಾವಾಕಿ ಮೆಥಡ್ನಲ್ಲಿ ಭಾರತವನ್ನು ನಿರ್ಮಾಣ ಮಾಡುವುದರಲ್ಲಿ ದೇಶದ 12 ರಾಜ್ಯಗಳಲ್ಲಿ 136ಕ್ಕಿಂತ ಅಧಿಕ ಭಾರತವನ್ನು ನಿರ್ಮಿಸಿ ಇವಾಗ ಈ ಕರ್ನಾಟಕದ ರಾಯಚೂರಿನಲ್ಲಿ 60,000 ಗಿಡಗಳಲ್ಲಿ
ನೆಟ್ಟು ದೊಡ್ಡ ಒಂದು ದಟ್ಟ ಅರಣ್ಯವನ್ನು ಮಾಡುವಂಥ ಒಂದು ಯೋಜನೆಯನ್ನು ಭಾರತವನ್ನು ಇವತ್ತು ಆದರಣೀಯ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ. ಹಾಗಾಗಿ ಅವರ ಮುಖಾಂತರ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಈ ಪ್ರದೇಶದಲ್ಲಿ 10,000 ಗಿಡಗಳನ್ನು ನೆಟ್ಟರೆ ಮುಂದಕ್ಕೆ ಪರ್ಯಾವರಣದಲ್ಲಿ ದೊಡ್ಡ ಒಂದು ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಆಗ್ತದೆ. ಇವಾಗ ಇಲ್ಲಿ ಮಣ್ಣಿನಲ್ಲಿ ಕಳಗಿರುವಂಥ ನೀರು ಉಪ್ಪು ನೀರು ಕಾರಣ ಮಳೆಯ ನೀರು ಜಾಸ್ತಿ ಶೇಖರಣೆ ಆಗ್ತಾ ಇಲ್ಲ. ಇಂಥ ಅರಣ್ಯವನ್ನು ನಾವು ಬೆಳೆಸಿದರೆ ಒಂದು ವರ್ಷದಲ್ಲಿ 15ರಿಂದ 20 ಫೀಟ್ ಎತ್ತರ ಕಾಡಿದು ಆಗ್ತಾರೆ. ಆವಾಗ ಒಳ್ಳೆ ಬಯೋಡೈವರ್ಸಿಟಿ ಡೆವಲಪ್ಮೆಂಟ್ ಆಗ್ತಾರೆ, ಚೆನ್ನಾಗಿ ಮಳೆಯ ನೀರು ಶೇಖರಣೆ ಆಗುತ್ತದೆ. ಕೆಳಗಿರುವಂಥ ನೀರಿನ ಅಂಶ ಜಲಸ್ತರ ಅಂತ ನಾವು ಹೇಳ್ತೇವೆ. ಆ ಜಲಸ್ತರದ ನೀರಿನ ಅಂಶ ಉತ್ತಮವಾಗಿ ಒಂದು ಗುಣಮಟ್ಟ ಉತ್ತಮವಾಗಿ ಬಿಟ್ಟರೆ ಹತ್ತಿರ ಇರುವ ಪ್ರದೇಶದಲ್ಲಿರುವಂಥ ಕೃಷಿಕರಿಗೆ ತುಂಬ ಲಾಭದಾಯಕವಾಗುತ್ತದೆ. ಹಾಗೆ ಪಾಲಿನೇಟರ್ಸ್ ಅಂದರೆ ಪಾಲಿನೇಷನ್ ಮಾಡುವಂಥ ಪರಾಗಸ್ಪರ್ಶದ ಗಿಡಗಳು ಜಾಸ್ತಿ ಆಗುವುದರಿಂದ ಹತ್ತಿರ ಇರುವಂಥ ಕೃಷಿಕರಿಗೆ ಸಿಗುವಂಥ ಫಲಗಳು ತುಂಬ ಜಾಸ್ತಿ ಆಗುವಂಥ ಇನ್ನು ಮುಂದಕ್ಕೆ ಫಲ ನಮಗೆ ಸಿಗ್ತದೆ. ಕೇವಲ ಇದೊಂದು ಕಾಡು ಮಾತ್ರ ಅಲ್ಲ, ಇಡೀ ಪ್ರದೇಶದ ಪರ್ಯಾವರಣವನ್ನೇ ಬದಲಾವಣೆ ಮಾಡುತ್ತದೆ. ಟೆಂಪರೇಚರನ್ನು 8ರಿಂದ 10 ಡಿಗ್ರಿಯವರೆಗೂ ಕಡಿಮೆ ಮಾಡಿದಂಥ ಪ್ರದೇಶ ನಾವು ಕಾಡಿನಲ್ಲಿ ಇದೆ. ಹಾಗಾಗಿ ಇದೊಂದು ರೋಲ್ ಮಾಡೆಲ್ ಈ ರಾಯಚೂರಿನಲ್ಲಿ ಕರ್ನಾಟಕದಲ್ಲಿ ನಾವು ಪ್ರಥಮವಾಗಿ ದೊಡ್ಡ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದೇವೆ. ಒಂದು ಡಂಪಿಂಗ್ ಗ್ರೌಂಡ್ನಲ್ಲೂ ನಾವು 50,000 ಗಿಡಗಳನ್ನು ನೆಡ್ತಾ ಇದ್ದೇವೆ. ಚೆನ್ನಾಗಿ ನೀರನ್ನು ಹಾಕಿ 3 ವರ್ಷದವರೆಗೆ ಪಾಲನೆ ಮಾಡ್ತೇವೆ. 25ರಿಂದ 30 ಫೀಟ್ ಹೈಟ್ ಫಾರೆಸ್ಟ್ ಆದ ಮೇಲೆ ನಾವು ಅದನ್ನು ಸೆಲ್ಫ್ ಸಸ್ಟೈನೇಬಲ್ ಅಂತ ಹೇಳಿಕೊಂಡು ಬಿಟ್ಟು ಬಿಡ್ತೇವೆ. ತುಂಬ ಮಣ್ಣಿನಲ್ಲಿರುವಂಥ ಎರೆಹುಳವು ಜಾಸ್ತಿ ಇದರಿಂದ ಉತ್ಪತ್ತಿ ಆಗಿಕೊಂಡು ಮಣ್ಣಿನ ಗುಣವತ್ತತೆಯು ಬಹಳ ಸುಂದರವಾಗಿ ಉತ್ತಮವಾಗುತ್ತದೆ. ಅದರಿಂದಲೂ ಕೃಷಿಕರಿಗೆ ಲಾಭ ಇದೆ. ಅಂದರೆ ಎಂಟೈರ್ ನೋಡಿ ಬಿಟ್ಟು ಏನಂತ ಹೇಳಿದರೆ ಮಣ್ಣಿಗೂ ಒಳ್ಳೆಯದು, ಗಾಳಿಗೂ 2 ಫಾರೆಸ್ಟ್ ಅಂತ ಹೇಳ್ತೇವೆ ನಾವು. ಶ್ರಬ್ಸ್ ತಗೊಳ್ತಾ ಇದ್ದೇವೆ, ಫ್ಲವರ್ಸ್ ತಗೊಳ್ತಾ ಇದ್ದೇವೆ, ಫ್ರೂಟಿಂಗ್ ತಗೊಳ್ತಾ ಇದ್ದೇವೆ, ಕೆನಾಪಿ ಮತ್ತು ಟಿಂಬರ್ 5 ಕೆಟಗರಿಯನ್ನು ತಗೊಂಡು ನಾವು ಯಾವ ಥರ ಮಾಳಿಗೆ ಅಂತಸ್ತಿನ ಕಟ್ಟಡವನ್ನು ಕಟ್ತೇವೋ ಅದೇ ರೀತಿ ಇದು ಕೆಳಗಿನಿಂದ ಹಿಡಿದು ಮೇಲಿನವರೆಗೆ ಫುಲ್ ಡೆನ್ಸ್ ಆಗಿರ್ತವೆ. ಆ ಡೆನ್ಸ್ ಆಗಿದ್ದ ಕಾರಣವೇ ಸಣ್ಣ ಸಣ್ಣ ಪಕ್ಷಿಗಳು ಇದರಲ್ಲಿ ಬಂದು ಗೂಡನ್ನು ಕಟ್ಟುತ್ತವೆ. ಹಾಗಾಗಿ ನಾವು ಈ ಭಾರತ ದೇಶದ ಗಿಡಗಳನ್ನೇ ತೆಗೆದುಕೊಂಡು ಉತ್ತಮವಾದಂಥ ಗುಣವಿರುವಂಥ ಗಿಡಗಳನ್ನು ತೆಗೆದುಕೊಂಡು ಈ ಕಾಡನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇದಕ್ಕೆ ನಾವು ಭಾರತ ವನ ಅಂತ ಹೆಸರು ಕೊಟ್ಟಿದ್ದೇವೆ. ಬೇರೆಲ್ಲಿಂದಲೂ ಮಣ್ಣು ತಾರದೆ ಇಲ್ಲಿಯೇ ಇರುವಂಥ ಮಣ್ಣನ್ನು ಆರ್ಗ್ಯಾನಿಕ್ ಮೆನ್ಯೂರ್ ಅದಕ್ಕೆ ಹಾಕಿಕೊಂಡು ಈ ಥರದ ಪ್ಲಾಂಟೇಷನನ್ನು ನಾವು ಮಾಡ್ತೇವೆ. 1 ಫೀಟಿನಿಂದ 3 ಫೀಟ್ವರೆಗಿನ ಗಿಡಗಳನ್ನು ತೆಗೆದುಕೊಂಡು ಈ ಅರಣ್ಯವನ್ನು ಮಾಡುವಂಥ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಧನ್ಯವಾದ. ಇವತ್ತು ಈ ಪ್ಲಾಂಟೇಶನ್ ಕಾರ್ಯಕ್ರಮಕ್ಕೆ ಮೇಡಮ್ ಜೊತೆಯಲ್ಲಿ 100 ಶಾಲೆ ಮಕ್ಕಳು, 50 ಪೌರ ಕಾರ್ಮಿಕರು, 150 ಸ್ವಸಹಾಯ ಗುಂಪಿನ ಮಹಿಳೆಯರು ನಮ್ಮ ಜೊತೆ ಈ ಪ್ಲಾಂಟೇಶನ್ ಕೂಡ ಮಾಡುತ್ತಾ ಇದ್ದಾರೆ. ಈ ಪ್ಲಾಂಟೇಶನ್ ಅನ್ನು ಮಾಡಲಿಕ್ಕೆ ನಮಗೆ SPMCIL ಹಾಗೂ ಇಸ್ರೋನ ನ್ಯೂ ಇಂಡಿಯಾ ಸ್ಪೇಸ್ ಲಿಮಿಟೆಡ್ ಅವರು ಕೂಡ ನಮಗೆ ಗಿಡಗಳು ಹಾಗೂ ಇದನ್ನು ಮಾಡಲಿಕ್ಕೆ ಹಣವನ್ನು ಕೂಡ ಒದಗಿಸಿದ್ದಾರೆ. ಅವರು CSR ಫಂಡ್. And that is coming through the forest department of government of Karnataka. Yes, sir. Yes, saplings are coming from there and anywhere else. You openly say that. Yes. So ಇದು ಏನು ನಮಗೆ CSR ನಿಧಿ ಸಿಕ್ಕಿದೆ ಅದನ್ನು ನಾವು మరి ఏం నాటుతున్నావు, ఎందుకు నాటుతున్నావు, అది ఎందుకు, అది ఇక్కడ పెరుగుతుందా, నాటేస్తే వెళ్ళిపోతుంది, చచ్చిపోతే అమ్మని ఎలా చూసుకుంటావు అలా చూసుకోవచ్చు. దేశానికి మంచిగా ఎందుకు అవుతుంది, నీ అమ్మ మీద పెట్టాను, నీ అమ్మ మీద నువ్వు పెట్టాను. అందుకే ప్రతి ఒక్కరు మన అమ్మని ఇలా ఆలోచించుకుంటాం. ఎంతైనా కష్టం ఉండి పెంచిందా, తిట్టి పెంచిందా, కొట్టి పెంచిందా, ఏదైనా తల్లి తల్లి అమ్మ అమ్మ పేరు మీద ఒక దానికి ఎంత దయ ఉంటుంది. అమ్మ దయ మన మీద ఉంటుంది, దేవుడి దయ ఒక్క మీద ఉంటుంది. దేశం అందరూ చక్కగా ఉండాలి. ప్రధాని చెప్తున్నారు అందరికీ మొక్కలు నాటండి, దేశం వర్షాలు కురవాలి, లేకపోతే ఎండ తాకు ఎంత తాకు
రేపు పర్యావరణ దివస్ కానీ నేను రేపు ఇక్కడ లేదు, ఇంకో విజయనగరం పక్కన వెళ్తున్నా. అక్కడ ఇదే ఇట్లాంటి కొంచెం ఎండ ఉన్న ప్రాంతం అక్కడ. ರಾಜ್ಯದಲ್ಲಿ ನೂತನವಾಗಿ ರಚಿಸಲಾಗಿರುವ ಸಚಿವ ಸಂಪುಟದಲ್ಲಿ ನಂಜುಂಡಪ್ಪ ಸಮಿತಿ ಶಿಫಾರಸಿನಂತೆ 25% ಸಚಿವ ಸ್ಥಾನ ಈ ಭಾಗದ ಶಾಸಕರಿಗೆ ನೀಡಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಶಿಕ್ಷಕರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ನೇಮಕಾತಿ ವಿಶೇಷ ನೇಮಕಾತಿ ಪ್ರಾಧಿಕಾರ ಸ್ಥಾಪಿಸಬೇಕೆಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿ ಸಂಚಾಲಕ ರಾಘವೇಂದ್ರ ಕುಷ್ಟಗಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಸೇರಿ 14 ಜನರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಕಲಬುರಗಿ 2, ಬೀದರ್ನ 2ರಿಗೆ ಸಚಿವ ಸ್ಥಾನ ನೀಡಲಾಗಿದೆ. 8 ಸಚಿವ ಸ್ಥಾನಗಳು ಈ ಭಾಗಕ್ಕೆ ನೀಡಬೇಕಿದೆ. ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಸೇರಿದಂತೆ 7 ಜಿಲ್ಲೆಗಳ ಒಬ್ಬ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದರು. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಈ ಭಾಗದವರಿಗೆ ಸಚಿವ ಸ್ಥಾನ ನೀಡಲಾಗಿತ್ತು. ಈ ಬಾರಿ ಅನ್ಯಾಯವಾಗದಂತೆ ಎಚ್ಚರ ವಹಿಸಬೇಕೆಂದರು. ನಿಗಮ ಮಂಡಳಿ ವಿವಿಧ ಪ್ರಶಸ್ತಿಗಳಿಗೂ 25% ಸ್ಥಾನಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಬೇಕೆಂದರು. ಹಿಂದಿನ ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸುವುದಾಗಿ ಭರವಸೆ ನೀಡಿತು. ನುಡಿದಂತೆ ನಡೆಯುವುದಾದರೆ ಸಚಿವಾಲಯಕ್ಕೆ ಸಚಿವರನ್ನಾಗಿ ನೇಮಿಸಬೇಕು. ಕಲಬುರಗಿ ಜಿಲ್ಲೆಗೆ ಮಾತ್ರ ಅಧಿಕಾರ ಸೀಮಿತವಾಗದೆ ಎಲ್ಲಾ ಜಿಲ್ಲೆಗಳಿಗೂ ಉಸ್ತುವಾರಿ ಸಚಿವರನ್ನಾಗಿಸಬೇಕು. ರಾಯಚೂರಿನವರಿಗೆ ಸಚಿವ ಸ್ಥಾನ ನೀಡಿ ಉಸ್ತುವಾರಿಗಳನ್ನಾಗಿಸಬೇಕೆಂದರು. ಬಿಜೆಪಿ ಅಧಿಕಾರ ಅವಧಿಯೂ ಸೇರಿದಂತೆ ಬೇರೆ ಜಿಲ್ಲೆಯವರು ಉಸ್ತುವಾರಿ ಸಚಿವರನ್ನಾಗಿಸುವ ಪರಿಪಾಠವನ್ನು ನಿಲ್ಲಿಸಿ ಸ್ಥಳೀಯರಿಗೆ ಸಚಿವ ಸ್ಥಾನ ನೀಡಿ ಉಸ್ತುವಾರಿ ಸಚಿವರನ್ನಾಗಿಸಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಗಂಜಿ ಕೇಂದ್ರವನ್ನಾಗಿಸದೆ ಅಭಿವೃದ್ಧಿ ಬೇಕಾದ ಅನುದಾನ, ಹಣಕಾಸಿನ ಸದ್ಬಳಕೆಯ ಬದ್ಧತೆ ತೋರಿಸಬೇಕು. 30,000 ಶಿಕ್ಷಕರ ಹುದ್ದೆಗಳು ಈ ಭಾಗದಲ್ಲಿ ಖಾಲಿ ಇವೆ. ಆರೋಗ್ಯ ಇಲಾಖೆಯಲ್ಲಿ ವೈದ್ಯರು ಸೇರಿದಂತೆ ವೈದ್ಯಕೀಯೇತರ ಹುದ್ದೆಗಳು ಖಾಲಿ ಇವೆ. ಕೆಕೆಆರ್ಡಿಬಿಯಿಂದ ಪ್ರತ್ಯೇಕ ನೇಮಕಾತಿ ಪ್ರಾಧಿಕಾರ ಸ್ಥಾಪಿಸಿ ನೇಮಕಾತಿ ನಡೆಸಬೇಕು. ಇತ್ತೀಚೆಗೆ 7 ಜಿಲ್ಲೆಗಳಲ್ಲಿಯೂ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ಸರ್ಕಾರ ಸ್ಪಂದಿಸದೆ ಹೋದರೆ ಸಾರ್ವಜನಿಕರ ಪ್ರತಿರೋಧ ಎದುರಿಸಬೇಕಾಗುತ್ತದೆ ಎಂದರು. ಡಾಕ್ಟರ್ ಶಾರದಾ ಹುಲಿನಾಯಕ್ ಮಾತನಾಡಿ, ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ 13 ಜನ ಸಚಿವರು ಪುರುಷರಾಗಿ ಒಬ್ಬರೇ ಒಬ್ಬ ಮಹಿಳೆಗೂ ಸಚಿವ ಸ್ಥಾನ ನೀಡದೆ ಕಾಂಗ್ರೆಸ್ ಲಿಂಗ ತಾರತಮ್ಯ ಮಾಡಿದೆ. ಕೂಡಲೇ ಸರಿಪಡಿಸಿ ಮಹಿಳೆಗೆ ಸಚಿವ ಸ್ಥಾನ ನೀಡಬೇಕೆಂದರು. ಬಿ ಬಸವರಾಜ್ ಮಾತನಾಡಿ, ಜಿಲ್ಲೆಯಲ್ಲಿ 2 ಪ್ರಮುಖ ನೀರಾವರಿ ಯೋಜನೆಗಳು ಇದ್ದು ಜಲಸಂಪನ್ಮೂಲ ಖಾತೆಯನ್ನು ರಾಯಚೂರು ಜಿಲ್ಲೆಯವರಿಗೆ ನೀಡುವ ಮೂಲಕ ನೀರಾವರಿ ಯೋಜನೆಗಳನ್ನು ಸದ್ಬಳಕೆ ಸರ್ಕಾರ ಅವಕಾಶ ಮಾಡಿಕೊಡಬೇಕೆಂದರು. ಮಾನ್ಯ ಸಿದ್ದರಾಮಯ್ಯ ಅವರು ಮಂತ್ರಿಯಾಗುವ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದಿಂದ ಒಂದು ಒತ್ತಾಯ ಮಾಡಿದ್ವಿ. ಡಾಕ್ಟರ್ DM ನಂಜುಂಡಪ್ಪ ವರದಿಯ ಆಧಾರದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕಕ್ಕೆ ಪೊಲಿಟಿಕಲ್ ಶೇರ್ 25% ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಅಂದರೆ ಮಂತ್ರಿಮಂಡಲ 34 ಮಂತ್ರಿಮಂಡಲದಲ್ಲಿ 8ರಿಂದ 9 ಮಂತ್ರಿ ಸ್ಥಾನವನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ನಿಗಮ ಮಂಡಳಿ ಅಕಾಡೆಮಿ ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ಕಾತರಕಿ, ಆರ್ ಬಸವರಾಜ್, ಕವಿತಾ ಭಾಸ್ಕರ್, ಹರ್ವಿ ನಾಗನಗೌಡ ಇದ್ದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸಮಾವೇಶ ಜೂನ್ 6ರಂದು ನಗರದ ಪಂಡಿತ್ ಸಿದ್ದರಾಮ ಜಾಂಬಲ್ದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾ ಅಧ್ಯಕ್ಷ ಯೇಸು ಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಕೇಂದ್ರ ಸ್ಥಾಪಿಸುವುದು ಸೇರಿದಂತೆ 10 ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಸಮಾವೇಶ ಮೂಲಕ ಸರ್ಕಾರ ಗಮನ ಸೆಳೆಯಲು ಆಯೋಜಿಸಲಾಗಿದೆ. 7 ಜಿಲ್ಲೆಗಳ ಸರಿಸುಮಾರು 3,000 ಬೀದಿ ಬದಿ ವ್ಯಾಪಾರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಸಮಾವೇಶವನ್ನು ನೂತನ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಜಿಲ್ಲೆಯ ಶಾಸಕರುಗಳು ಸೇರಿದಂತೆ ಮಹಾನಗರ ಪಾಲಿಕೆ ಆಯುಕ್ತರು ಭಾಗವಹಿಸಲಿದ್ದಾರೆ ಎಂದರು. ಅಧ್ಯಕ್ಷತೆಯನ್ನು ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ EC ರಂಗಸ್ವಾಮಿ ವಹಿಸಿಕೊಳ್ಳಲಿದ್ದಾರೆ. ಅಂದು ಬೆಳಗ್ಗೆ ನಗರದ ಶೆಟ್ಟಿಬಾವಿ ವೃತ್ತದಿಂದ ರಂಗಮಂದಿರದವರೆಗೆ ಬೈಕ್ ರ್ಯಾಲಿ ನಡೆಸಲಾಗುತ್ತದೆ ಎಂದರು. ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಮಹಾಸಮಾವೇಶ ಜರುಗಲಿದೆ. ಈ ಸಮಾವೇಶಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ಮತ್ತು ಬಹಳಷ್ಟು ಪ್ರಮುಖರು ಬರ್ತಾ ಇದ್ದಾರೆ. ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ಕಾರ್ಯಕ್ರಮ ಆಯೋಜಿಸಿದ ಕಾರಣ ಏನಂತಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಂದು ಜೀವನೋಪಾಯ ಮತ್ತು ಅವರ ಒಂದು ಚಿಂತಾಜನಕವಾಗಿದೆ. ಅವರ ಬಗ್ಗೆ ಸರ್ಕಾರದಿಂದ ಏನಂತಂದರೆ 2014ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಅವರು ಈ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯನ್ನು ತಂದಿದ್ದರು.
ಆ ಕಾಯ್ದೆ ಇನ್ನೂ ಅನುಷ್ಠಾನದಲ್ಲಿ ಬಂದಿಲ್ಲ. ಅದಕ್ಕಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂರಕ್ಷಣೆ ಬೇಕು. ಅವರಿಗೆ ಪೊಲೀಸರಿಂದಾಗಲಿ ಅಥವಾ ಮುನ್ಸಿಪಲ್ ಕಡೆಯಿಂದಾಗಲಿ ಯಾವುದೇ ತೊಂದರೆ ಆಗಬಾರ್ದು. ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಜೀವನ ಭದ್ರತೆ ಮತ್ತು ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ವೆಂಡಿಂಗ್ ಝೋನ್ ಮಾಡಬೇಕು. ಅವರಿಗೆ ಸರ್ಕಾರದಿಂದ ಸ್ವಾನಿಧಿ ಅಂತಕ್ಕಂಥ ಒಂದು ಲೋನ್ ಬರುತ್ತೆ, ಆ ಲೋನನ್ನು ಇಸ್ಕೊಡ್ಬೇಕು. ಮತ್ತು ಸಾಕಷ್ಟು ಈ ಒಂದು ಸೌಲಭ್ಯಗಳು ಅವರಿಗೆ ಶೌಚಾಲಯಗಳು ಬೇಕು. ಮತ್ತು ಈ TVC ಮೆಂಬರ್ ಮಾಡಬೇಕು, ನೋ ವೆಂಡಿಂಗ್ ಝೋನ್ ಫಾರ್ಮೇಷನ್ ಮಾಡಬೇಕು. ಸಾಕಷ್ಟು ಕೆಲಸಗಳು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇನ್ನೂ ಆಗಲಿಲ್ಲ. ಅದಕ್ಕಾಗಿ ನಾವು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಈ ರಾಯಚೂರಿನ ಉಸ್ತುವಾರಿ ಮಂತ್ರಿಗಳಾಗ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಹೇಳಿದರೆ ಅವರು ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು. ಅದೇನಂದರೆ ಒಂದು ಸಡನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಮಂತ್ರಿಮಂಡಲ ಚೇಂಜ್ ಆಯಿತು. ಅದ ಕಾರಣ ಏನಂತಾರೆ, ಲಕ್ಕಿಯಾಗಿ ಅವರು ಮತ್ತೆ ಮಂತ್ರಿ ಆಗಿದ್ದಾರೆ, ಅವರು ಬರ್ತಾರೆ, ನಾನು ಮಾತಾಡಿದ್ದೀನಿ. ಅದಕ್ಕೆ ನೀವು ಪತ್ರಕರ್ತ ಬಾಂಧವರು ಈ ಒಂದು ಕಾರ್ಯಕ್ರಮದ ಪ್ರಚಾರ ಮತ್ತು ಎಲ್ಲ ಮಾಡಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಹಕಾರ ಮಾಡಬೇಕು. ನಾವು ಇವತ್ತು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಾಗ್ತಕ್ಕಂಥ ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ, ವಿಜಯನಗರ ಈ ಜಿಲ್ಲೆಗಳಿಂದ ಬೀದಿ ಬದಿ ವ್ಯಾಪಾರಿಗಳು ಬರ್ತಾ ಇದ್ದಾರೆ. ಮತ್ತು ಅವರೆಲ್ಲರಿಗೆ ಈ ನಮ್ಮ ಹಕ್ಕು ಬೀದಿ ಬದಿ ವ್ಯಾಪಾರಿಗಳಿಗೆ 2014ರಲ್ಲಿ ಆಗ್ತಕ್ಕಂಥ ಒಂದು ಕಾಯ್ದೆಯ ಬಗ್ಗೆ ತಿಳಿಸಬೇಕು. ಅವರ ಜೀವನದಲ್ಲಿ ಒಂದು ಬದಲಾವಣೆ ಬರಬೇಕು. ಅವರು ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಆತಿಕ್ ಪಟೇಲ್ ಮಾತನಾಡಿ 2014ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಗೆ ಕಾಯ್ದೆಯನ್ನು ರೂಪಿಸಿ ಜಾರಿಗೊಳಿಸಿದ್ದರು. ಆದರೆ ಇಂದಿಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಇರುವ ಯೋಜನೆ ಸಮರ್ಪಕ ಜಾರಿ, ಸಮಸ್ಯೆಗಳು ಪರಿಹಾರ ಒದಗಿಸುವುದು ಒಳಗೊಂಡಂತೆ 10 ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಸಮಾವೇಶ ನಡೆಸಲಾಗುತ್ತದೆ. ಸ್ವನಿಧಿ ಯೋಜನೆ, ವೈಂಡಿಂಗ್ ಝೋನ್ ನಿರ್ಮಾಣ ಸೇರಿದಂತೆ ಸರ್ಕಾರ ಕೂಡಲೇ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದರು. ಬೀದಿ ಬದಿ ವ್ಯಾಪಾರಿಗಳ ಮಹಾ ಸಮಾವೇಶವನ್ನು ಜೂನ್ 6ರಂದು ಪಂಡಿತ್ ಸಿದ್ದರಾಮಯ್ಯ ಜನ್ಮಭೂಮಿ ರಂಗಮಂದಿರದಲ್ಲಿ ಆಯೋಜಿಸಲಾಗುತ್ತಿದೆ. ಈ ಸಮಾವೇಶಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ PC ರಂಗಸ್ವಾಮಿ ಅವರು ವಹಿಸಲಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕಲ್ಯಾಣ ಕರ್ನಾಟಕ ವಿಭಾಗದ 7 ಜಿಲ್ಲೆಗಳ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಸುಮಾರು 3,000 ಸಂಖ್ಯೆಯಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಸೇರುವ ನಿರೀಕ್ಷೆ ಇದೆ. ಹೀಗಾಗಿಯೇ ನಾವು ಈ ಸಮಾವೇಶವನ್ನು ಇಟ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಭಾಳಷ್ಟು ಸರ್ಕಾರದ ಯೋಜನೆಗಳಿದ್ದು ಅವು ಕೂಡ ಸರಿ ತಲುಪ್ತಾ ಇಲ್ಲ. ಮತ್ತು ಇನ್ನೂ ಒಂದು 10 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ. ಆ ಬೇಡಿಕೆಗಳು ಸರ್ಕಾರದ ಮಟ್ಟಕ್ಕೆ ತಲುಪಬೇಕನ್ನೋ ಕಾರಣಕ್ಕಾಗಿ ಇದೊಂದು ಸಮಾವೇಶವನ್ನು ಆಯೋಜಿಸಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ನಮ್ಮ ಈ ಒಂದು ಬೇಡಿಕೆಗಳು ಏನೇನಿದ್ದಾವೆ ಅದರ ಕುರಿತಾಗಿ ನಮ್ಮ ಆತಿಕ್ ಪಾಟೀಲ್ ಸಾಹೇಬರು ಕಾರ್ಯಾಧ್ಯಕ್ಷರು KPCC. ಈ ಸಂದರ್ಭದಲ್ಲಿ ಶ್ರೀನಿವಾಸ ಕಲವಲದೊಡ್ಡಿ, ಶಂಶುದ್ದೀನ್ ಇದ್ದರು. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753899626. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಯಾದವ ಸಮಾಜಕ್ಕೆ ನಗರದಲ್ಲಿರುವ ವಿಸ್ತಾರವಾದ ಜಾಗದ ಸದುಪಯೋಗ ಪಡೆದುಕೊಳ್ಳಲು 2 ಕೋಟಿ ರೂಪಾಯಿ ವೆಚ್ಚದ ವಸತಿ ಶಾಲೆ ಪ್ರಾರಂಭಿಸಲು ಸಮಾಜ ಮುಂದಾಗಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ಯಾದವ ಸಮಾಜದ ಕೋಣೆಗಳ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಯಾದವ ಸಮಾಜದಿಂದ ಕಳೆದ 3 ಬಾರಿ ಶಾಸಕನಾಗಲು ಆಶೀರ್ವಾದ ಮಾಡಿದ್ದಾರೆ. ನಗರದ ಮುಖ್ಯ ಸ್ಥಳದಲ್ಲಿ ವಿಶಾಲವಾದ ಜಾಗವಿದೆ. ಶಾಲೆ, ಕಲ್ಯಾಣ ಮಂಟಪ, ಮಳಿಗೆ ನಿರ್ಮಿಸಲಾಗಿದೆ. ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜ ಶೈಕ್ಷಣಿಕವಾಗಿ ಮುಂದೆ ಬರಲು ವಸತಿ ಶಾಲೆಯ ಅವಶ್ಯಕತೆ ಇದೆ. ಸದ್ಯ ಸರ್ಕಾರ ಸಂಕಷ್ಟದ ಸರ್ಕಾರವಾಗಿದೆ. 50 ಲಕ್ಷ ಅನುದಾನ ದೊರೆಯುವುದು ದುರ್ಬಲವಾಗಿದೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಗರದ ಎಲ್ಲ ವಾರ್ಡುಗಳಿಗೆ ಕನಿಷ್ಠ 15 ಕೋಟಿ ರೂಪಾಯಿ ಅನುದಾನ ನೀಡಲಾಗಿತ್ತು. ಈ ಸರ್ಕಾರದಲ್ಲಿ ಹಣವೇ ಇಲ್ಲ. ಮುಂಬರುವ ದಿನಗಳ ಒಳ್ಳೆಯ ದಿನಗಳಾಗಿದ್ದು 2 ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರಾತಿ ಪಡೆದು ವಸತಿ ಶಾಲೆ ನಿರ್ಮಿಸಬೇಕಿದೆ ಎಂದರು. ಆ್ಯಕ್ಚುಲಿ MLA ಆದಮೇಲೆ ಇಲ್ಲಿ ಒಂದು ಒಳ್ಳೆ ಸ್ಕೂಲ್ ಮಾಡಬೇಕಂಬುದು ಭಾಳ ಆಸೆ. ಯಾಕೆಂದರೆ ಬಹುಶಃ ಇಡೀ ಕರ್ನಾಟಕದಲ್ಲಿ, ಅದು ಬೆಂಗಳೂರು ಇರ್ಬೋದು, ದಿಲ್ಲಿ ಇರ್ಬೋದು, ಎಲ್ಲಾನು ಇರ್ಬೋದು, ಇಷ್ಟು ದೊಡ್ಡ ಆಸ್ತಿ ಯಾವ ಸಮಾಜಕ್ಕೆ ಇಷ್ಟು ನಡೋ ಊರಿನಲ್ಲಿ ಇಲ್ಲ. ಅದು ಯಾರಿಗಾದ್ರೂ ಇದ್ದರೆ ರಾಯಚೂರಿನ ಯಾದವ ಸಮಾಜಕ್ಕಿದೆ ಅಂತ ಹೇಳಕ್ಕೆ ಬಯಸ್ತಾರೆ. ಭಾಳ ಸುಂದರವಾದ ಜಾಗ ಮತ್ತು ಬಹುಶಃ ಇಲ್ಲಿ ಏನು ಮಾಡಿದರೂ ನಡೀತದ. ಸ್ಕೂಲು, ಕಾಲೇಜು, ಹೋಟೆಲು, ಏನು ಮಳೆಗೆ ಏನು ಮಾಡಿದ್ರು ನಡೀತದೆ. ಇದೊಂದು ಒಳ್ಳೆ ಸಮಾಜಕ್ಕೆ ಆಸ್ತಿ ಆಗ್ಬೋದು. ಯಾಕಂದರೆ ಇವತ್ತು ಸಮಾಜದ ಚಟುವಟಿಕೆ
ಸಮಾಜದ ಬಡ ಜನರಿಗೆ ಉಪಯೋಗ ಆಗಬೇಕಂದ್ರೆ ಒಂದು ಶಾಲೆನೇ ಇರಬೇಕು, ಒಂದು ಮಾಡ್ಕೊಂಡು ತಿನ್ನೋಕ್ಕೆ ಏನಾದರೂ ಉದ್ಯೋಗ ಮಳಿಗೆ ಗಿಳಿಗೆ ಅಂಥವು ಇರಬೇಕು. ಸೊ ಅವೆರಡೂ ಇಲ್ಲಿ ಮಾಡಲಿಕ್ಕೆ ಸಾಧ್ಯ. ನಾನು ಮೊದಲು ಬಂದಾಗ ಅಲ್ಲಿ ಒಂದು ಹಳೆಯ ಸ್ಕೂಲು ಹಾಸ್ಟೆಲ್ ಇದ್ದು ಆ ಕಡೆ ಲಾಸ್ಟಿಗೆ ನಾನೊಂದು ಇಷ್ಟು ದೊಡ್ಡ ಆಸ್ತಿ ಇಟ್ಕೊಂಡು ನೀವು ಏನೂ ಮಾಡಿಲ್ಲ ಅಂದರೆ ಇದು ಭಾಳ ಅನ್ಯಾಯಪ್ಪ ಅಂತ ಹೇಳಿದಾಗ ಮೊದಲಿಗೆ 50 ಲಕ್ಷ ಬಂದು ಅನ್ನಿಸ್ತದೆ ಪ್ರಾರಂಭ ಮಾಡಿದಾಗ. ಅದಾದಮೇಲೆ ನಾಡಗೌಡ ಸಾಹೇಬರು ಮಂತ್ರಿ ಇದ್ದಾಗ ಒಂದು 80 ಲಕ್ಷ ಆರ್ಡರ್ ಮಾಡಿದ್ರು ಅಷ್ಟೇ, ಬಿಡುಗಡೆ ಆಗಿರಲಿಲ್ಲ. ಮತ್ತು ತದನಂತರ ಕುಮಾರಸ್ವಾಮಿ ಅವ್ರದ್ದು ಮತ್ತು ಇವ್ರದ್ದು ಕಾಂಗ್ರೆಸ್ ಇದ್ದಾಗ ಒಂದು 80 ಲಕ್ಷದ್ದು ಒಂದು ಕೋಟಿದು ಆರ್ಡರ್ ಆಗಿತ್ತು, ದುಡ್ಡೇನು ಬಿಡುಗಡೆ ಆಗಿರಲಿಲ್ಲ. ಸೊ ಅಣ್ಣವ್ರು ಬಂದರು, ಹಿಂಗಂದ್ರು ಇಲ್ಲ ಬಿಡೋಣ ಮತ್ತು ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ವಿಧಾನಸಭೆ ಕಾರ್ಡರ್ನಲ್ಲಿ ಜಗಳ ಆಡಿದೆ. ನಾನು ನೀನು ಮಾಡ್ತಿದ್ದೆ ಮಾಡಂಗಿಲ್ಲ ನೀನು ಅಂತೇಳಿ, ನೀವು ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ಅಂತೇಳಿ ಇಲ್ಲಿಗೆ 4 ಸರಿ ತಿರುಗಿನಿ. ಈ ಸರಿಗಿನ ಮಾಡಲಿಲ್ಲ ಅಂದ್ರೆ ನೋಡಿ ಬೀಗ ಹಾಕ್ಬಿಡ್ತೀನಿ ಅಂತ ಹೇಳಿದೆ. ಅಂದಾಗ ಪಾಪ ಒಂದೇ 80 ಲಕ್ಷ ಒಂದೇ ಸರಿ ರಿಲೀಸ್ ಮಾಡಿಬಿಟ್ಟು, ಬಹುಶಃ ಇನ್ನೂ ನನ್ನ ಅನುದಾನ ನಾನು ನೋಡಿದ್ರೆ ಈ ಜಾಗ ನೋಡಿದ್ರೆ ಭಾಳ ಕಡಿಮೆ ಕೊಟ್ಟಿನಿ ಅಂತ ಅನಿಸ್ತದೆ. ಯಾಕಂದರೆ ಇನ್ನೂ ಭಾಳ ಕೊಡಬೇಕು. ಯಾಕಂದರೆ ನನ್ನ ಒಂದು ಆಸೆ ಇಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲು, ಒಳ್ಳೆ ಸ್ಕೂಲ್ ಆಗಬೇಕು, ಟಾಪ್ ಕ್ವಾಲಿ 30, 40, 50 ಸಾವಿರ ರೂಪಾಯಿ ನೌಕರಿ ಕೊಡ್ರಿ ಟೀಚರ್ಸ್ಗೆ. ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿರಿ, ನಿಮಗೆ ದುಡ್ಡಿರೋ 50% ಸಮಾಜದ ಹುಡುಗರಿಗೆ ಬಡವರಿಗೆ ಇಡ್ರಿ, 50% ಡೊನೇಷನ್ ಇಡೋರು ಇಡ್ರಿ. ಆ ಬಡವ್ರಿಗೆ ಇಟ್ಟಂಥವ್ರು ಮೆರಿಟ್ ಪ್ರಕಾರ ತೊಗೊಳ್ರಿ, ನೀವು ಯಾರ್ದು ಇನ್ಫ್ಲುಯೆನ್ಸ್ ಇರಬಾರ್ದು. ಯಾಕಂದರೆ ಇದು ಸಿಟಿ ಸೆಂಟ್ರ್ನಲ್ಲಿ ಅದ. ಇವತ್ತು ಯಾದವ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಯಚೂರು ನನ್ನ ಕ್ಷೇತ್ರದಲ್ಲಿ ಇದ್ದಾರೆ. ಇವತ್ತು ಬಿಜಿನಗೇರ, ದೇವನಪಲ್ಲಿ ಎಲ್ಲ ಕಡೆ ಇದ್ದಾರೆ. ಮತ್ತು ಅಲ್ಲಿ ಬಡವರು ಇದ್ದಾರೆ. ನಮ್ಮಲ್ಲಿ ಯಾರು ದೊಡ್ಡ ಶ್ರೀಮಂತರಿಲ್ಲ, 40-50 ಎಕರೆ ಇರೋರು ಯಾರೂ ಇಲ್ಲ. ಎಲ್ಲರೂ ಬಹುಶಃ 5-6 ಎಕರೆ, 4 ಎಕರೆ, 3 ಎಕರೆ ಇರೋರು ಇದ್ದಾರೆ. ಹಾಗಾಗಿ ನೀವು ಎಲ್ಲರೂ ಪ್ರಯತ್ನಪಟ್ಟು ಮುಂದಿನ ದಿನ ಈ ಜಾಗ ಸಮರ್ಪಕವಾಗಿ ಬಳಕೆ ಆಗುವಂಥ ರೀತಿಯಲ್ಲಿ ಆಗಬೇಕು. ಇದರಲ್ಲಿ ಸಮಾಜದ ಯುವಕರಿಗೂ ನೌಕರಿ ಸಿಕ್ಕಂಗೆ ಆಗ್ತದೆ, ಬಡ ಜನರಿಗೂ ವಿದ್ಯಾಭ್ಯಾಸಕ್ಕೆ ಒಂದು ಅವಕಾಶ ಸಿಗ್ತದೆ. ಹಾಗಾಗಿ ನನ್ನ ಕೋಟಿ ತಂದು ಕೊಟ್ಬಿಡ್ತಿದ್ವಿ ನಾವು. ಅದೇನು ದೊಡ್ಡ ಆಗ್ತದೆ. ಬೆಂಗಳೂರಿಗೆ ಹೋದ್ರೆ 5 ಕೋಟಿ ತರ್ತಿದ್ದೆ ನಾನು. 5-10 ಕೋಟಿ ತಂದು ರೋಡು ರಸ್ತೆ ಏನು ಬೇಕಾದ ಮಾಡೀವಿ, ಸಮಾಜ ಭವನ, ಸಮುದಾಯ ಭವನ ಏನೆಲ್ಲ ಮಾಡೀವಿ. ಇವತ್ತು ನಾವು ನಮ್ಮ ಸರ್ಕಾರ 4 ವರ್ಷ ಇದ್ದಾಗ ಇಂಥ ರೋಡ್ ಆಗಿಲ್ಲ ಅಂತಿಲ್ಲ. ಈ ರೋಡು ನಾವೇ ಮಾಡಿದ್ವಿ, ಈ ರೋಡು ನಾವೇ ಮಾಡಿದ್ವಿ, ಒಳಗಿನ ರೋಡ್ಗಳು ಮಾಡಿದ್ವಿ ಎಲ್ಲ. ಅಷ್ಟು ನೀವು ಇದ್ಯಾವುದು ಅಮರ್ಕೇಡ್ ಲೇಔಟ್ ತೊಗೊಳ್ರಿ, ಏನು ಇಂಥ ರೋಡ್ ಬಿಟ್ಟಿಲ್ಲ. ಇವತ್ತು ಬಹುಶಃ 20-22 ಕೋಟಿ ರೂಪಾಯಿ ಬರೀ 18ನೇ ವಾರ್ಡಿಗೆ ಕೊಟ್ಟಿವಿ ನಾವು. ಇವತ್ತು ನಿಮ್ದು 16ನೇ ವಾರ್ಡಿಗೆ ಬಂದರೆ ಅಲ್ಲಿ ಒಂದು 6-7 ಕೋಟಿಯನ್ನು ಕೊಟ್ಟಿವಿ. ಸಣ್ಣ ವಾರ್ಡಿದ್ರು 6-7 ಕೋಟಿ ಕೊಟ್ಟಿವಿ. ಇವತ್ತು ಇತ್ತಿನ ವಾರ್ಡಿಗೇನು ಒಂದು 17-18 ಕೋಟಿ ಕೊಟ್ಟಿವಿ. ಒಂದೊಂದು ವಾರ್ಡಿಗೆ ಮಿನಿಮಮ್ 15 ಕೋಟಿ ಮೇಲೇ ಕೊಟ್ಟು ಯಾವುದು ಕೊಟ್ಟಿಲ್ಲ. ಆದರೆ ಇವತ್ತು ವಾರ್ಡಿಗೆ 50 ಲಕ್ಷ ತರೋದನ್ನು ನಮಗೆ ಭಾಳ ಕಷ್ಟ ಆಗಿದೆ. ಹಾಗಾಗಿ ಮುಂದೆ ಒಳ್ಳೆ ದಿನಗಳು ಬಂದೇ ಬರ್ತಾವೆ. ನೀವು ತಾವು ನೋಡ್ತಾ ಇದ್ರಿ ಸರ್ಕಾರ ಹೆಂಗೆ ನಡೀತಾ ಇದೆ ಅಂತೆ, ಮುಂದೆ ಒಳ್ಳೆ ದಿನಗಳು ಬರ್ತಾವೆ. 100% ನಮ್ಮ ಸರ್ಕಾರ ಬಂದಾಗ ಒಂದು 2 ಕೋಟಿ ರೂಪಾಯಿ ಡೈರೆಕ್ಟ್ ಅನುದಾನ ತಂದು ಒಂದು ಒಳ್ಳೆ ರೆಸಿಡೆನ್ಷಿಯಲ್ ಸ್ಕೂಲ್. ಯಾದವ ಸಮಾಜದ ಅಧ್ಯಕ್ಷ ಹನುಮಂತಪ್ಪ ಯಾದವ್ ಮಾತನಾಡಿ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರಥಮ ಬಾರಿಗೆ ಶಾಸಕರಾಗಿನಿಂದಲೂ ಯಾದವ ಸಮಾಜ ಪ್ರೀತಿ ವಿಶ್ವಾಸ ಉಳಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿಯೇ ಸರಳ ಸಜ್ಜನಿಕೆ ಅಹಂ ಇಲ್ಲದೆ ಸರಳವಾಗಿರುವ ಶಾಸಕರೆಂದರೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಗಿದ್ದಾರೆ. ಯಾದವ ಸಮಾಜ ಅಭಿವೃದ್ಧಿಗೆ ಅನುದಾನ ನೀಡಿ ಸಹಕರಿಸಿದ್ದಾರೆ ಎಂದರು. ಒಂದು ಅತ್ಯಂತ ಸಂತೋಷದ ದಿವಸ. ನಾವು ಏನದಲ್ಲ, ಯಾದವರು ಏನೈತಲ್ಲ ಗೋಪಾಲನೆ ಮಾಡ್ತಕ್ಕಂಥವ್ರು, ಸಮಾಜಕ್ಕೆ ಹಾಲು ಉಳಿಸ್ತಕ್ಕಂಥ ಸಮಾಜ. ನಾವೇನದಲ್ಲ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿಯತಕ್ಕಂಥ ಒಂದು ಸಮಾಜ. ಸುಮಾರು 8 ವರ್ಷಗಳ ಹಿಂದೆ ಎರಡನೇ ಬಾರಿಗೆ ನಮ್ಮ ಶಾಸಕರು ಕಾಂಟೆಸ್ಟ್ ಮಾಡಿದರು. ಮಾಡಿದಾಗ ಏನದಲ್ಲ, ಪ್ರಥಮವಾಗಿ ನಮ್ಮ ಇಲ್ಲಿ ಜಿಮ್ ಇತ್ತು, ಇಲ್ಲಿಗೆ ಬಂದರು ಪ್ರಚಾರಕ್ಕೆ. ಬಂದಾಗ ಏನದಲ್ಲ, ನಾವೆಲ್ಲ ಇಲ್ಲೇ ಇದ್ವಿ. ಇಲ್ಲೇ ಇದ್ದಾಗ ನಮಗೆ ಹೇಳಿದರು, ನೀವೆಲ್ಲ ನಮಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿದರು. ನಾವು ಹೇಳಿದ್ವಿ, ಸರ್ ನೀವು ಪ್ರಥಮವಾಗಿ ಇಲ್ಲಿಗೆ ಬಂದಿರಿ, ನಮ್ಮ ಯಾದವರು ಗೊಲ್ಲರು ಅಂತಂದರೆ ಒಂದು ಸಲ ಮಾತು ಕೊಟ್ಟ ಮೇಲೆ ಎಂದೂ ಹಿಂದೆ ಹೋಗ್ಲಾರ್ತಕ್ಕಂಥವ್ರು. ಇವತ್ತಿನ ದಿವಸ ನಾವು ಹೂವಿನ ಹಾಕೋದಲ್ಲ, ಇದೇ ಗೆಲುವಿನ ಮಾಲೆ ಅಂತಂದು ನಾವು ಆಗ್ತಾ ಇದ್ದೀವಿ ಅಂತಂದು ಹೇಳಿದ್ರು. ಅದೇ ರೀತಿ ಕೃಷ್ಣ ಏನದಲ್ಲ, ನಾವು ಯಾದವರು ಮಾತು ಕೊಟ್ಟ ಪ್ರಕಾರ ಏನದಲ್ಲ ಕೃಷ್ಣ ಪರಮಾತ್ಮ ನೆರವೇರಿಸಿ ಸಾಹೇಬರಿಗೆ 2ನೇ ಸಲ
MLA ಆಗಿ ಆಯ್ಕೆ ಆದರು. ಅದೇ ರೀತಿ ಆ ಭಗವಂತನ ಕೃಪೆಯಿಂದ ಏನಲ್ಲ ಸಾಹೇಬರು 3ನೇ ಸಲಕ್ಕೂ ಆಯ್ಕೆ ಆದರು. ಸಾಹೇಬ್ರ ಬಗ್ಗೆ ಹೇಳ್ಬೇಕಾಯ್ತಂದರೆ ನಾನು ಭಾಳ ವರ್ಷಗಳಿಂದ ಇದರಲ್ಲಿ ತಿರುಗಾಡ್ತಾ ಇದ್ದೀನಿ. ಮೊದಲು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಆಫೀಸರಾಗಿ ತಿರುಗಾಡೀನಿ, ಆಮೇಲೆ ಸಂಘ ಸಂಸ್ಥೆಗಳು ತಿರುಗಾಡೀನಿ. ಅತ್ಯಂತ ಸರಳ ಸಜ್ಜನಿಕೆ ಇರಲಾರ್ತಕ್ಕಂಥ. ಈ ಸಂದರ್ಭದಲ್ಲಿ RDA ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಹನುಮಂತಪ್ಪ, ಕಡುಗೋಳು ಆಂಜನೇಯ, ರವೀಂದ್ರ ಜಾಲ್ದಾರ್, ಪಾಲಿಕೆ ಮಾಜಿ ಸದಸ್ಯ ಶಶಿರಾಜ್, ಶಿವಕುಮಾರ್ ಯಾದವ್, ಉದಯ್ ಕುಮಾರ್ ಯಾದವ್, ಮೂಕಪ್ಪ, ಮೇಷಪ್ಪ, ರಮೇಶ್ ಯಾದವ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದಲ್ಲಿ ರಾಜ ವ್ಯವಸ್ಥೆ ಇತ್ತು. ಅಂತಹ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಹಿತ್ಯಿಕ ಹಾಗೂ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಡುಗೆ ಅಪಾರವಾದುದು ಎಂದು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಗೋವರ್ಧನ್ ರೆಡ್ಡಿ ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕನ್ನಡ ಸೇರಿದಂತೆ ಉರ್ದು, ಪಾರ್ಸಿ, ಸಂಸ್ಕೃತ ಭಾಷೆಗಳಲ್ಲಿ ವಿಶೇಷವಾದ ಪಾಂಡಿತ್ಯವನ್ನು ಹೊಂದಿದ್ದರು. ಜೊತೆಗೆ ರಾಜ್ಯದ ಆಡಳಿತ ನಡೆಸುವಲ್ಲಿ ಕೃಷ್ಣರಾಜ ಒಡೆಯರು ಪ್ರಜಾಪ್ರಭುತ್ವವಾದಿಗಳಾಗಿದ್ದರು ಎಂದು ತಿಳಿಸಿದರು. ಆಡಳಿತ ಮಾತ್ರವಲ್ಲದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದ್ದು, ಅಸ್ಪೃಶ್ಯರು, ಗಿರಿಜನರು ಸೇರಿದಂತೆ ಹಿಂದುಳಿದ ಸಮುದಾಯದ ಮಕ್ಕಳು ಅಕ್ಷರ ಕಲಿಯಬೇಕೆಂದು ಸಾಕಷ್ಟು ಶಾಲೆಗಳನ್ನು ಆರಂಭಿಸಿದರು. ಸಾಹಿತ್ಯ ಕ್ಷೇತ್ರಕ್ಕೆ ನಾಲ್ವಡಿ ಕೃಷ್ಣರಾಜರ ಕೊಡುಗೆ ಅಪಾರವಾಗಿದ್ದು, ಸಾಹಿತ್ಯ ಚಟುವಟಿಕೆಗಳಿಗೆ ನಿರಂತರವಾಗಿ ಬೆಂಬಲವನ್ನು ನೀಡುತ್ತಿದ್ದರು. ಅದಕ್ಕೆ ಸಾಕ್ಷಿಯಂತೆ ತಮ್ಮ ಆಡಳಿತ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು ಎಂದರು. ಈ ಮೂಲಕ ಕಂಡುಕೊಳ್ತೀವಿ. ಇಷ್ಟು ಅವರ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಶ್ರೇಷ್ಠವಾದ ಇಷ್ಟೆಲ್ಲ ಎಲ್ಲ ಒಂದು ಜನರ ಏಳಿಗೆಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಕೊಡುಗೆ ಯಾವತ್ತೂ ಕೂಡ ಸ್ಮರಣೀಯ. ಇಂಥ ಒಂದು ಅವರ ಒಂದು ಜನ್ಮ ಜಯಂತಿಯ ಸಂದರ್ಭದಲ್ಲಿ ಕನ್ನಡ ಮತ್ತು ಸಾಹಿತ್ಯ ಪರಿಷತ್ತು, ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಆಚರಣೆ ಮಾಡ್ತಕ್ಕಂಥದ್ದು ಅಭಿನಂದನೀಯ. ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಉಪನ್ಯಾಸವನ್ನು ನೀಡಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಅವರಿಗೂ, ವಿಶೇಷವಾಗಿ ವೀರಹನುಮನ್ ಸರ್ ಅವರಿಗೂ. ಇದೇ ವೇಳೆ ವಿಶ್ರಾಂತ ಪ್ರಾಚಾರ್ಯ ಹಾಗೂ ಸಾಹಿತಿ ಪರಮೇಶ್ವರ್ ಸಾಲಿಮಠ್ ಮಾತನಾಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ವಿಶೇಷವಾದ ಸ್ಥಾನವಿದ್ದು, ಪ್ರಜೆಗಳ ಯೋಗಕ್ಷೇಮ, ಅವರ ಕುಂದುಕೊರತೆಗಳನ್ನು ನಿವಾರಿಸುವಲ್ಲಿ ವಿಶೇಷವಾದ ಕಾಳಜಿಯನ್ನು ಹೊಂದಿದ್ದರು. ನೀರಾವರಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಅವರು ನೀಡಿದ್ದಾರೆ ಎಂದು ಹೇಳಿದರು. ಆದರೆ ನಿಯಮಾವಳಿಗಳ ಪ್ರಕಾರವಾಗಿ ಇವತ್ತು ನಾವು ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರು ಎನ್ನುವಂಥ ಒಂದು ಶಬ್ದ, ನಾಲ್ವಡಿ ಎನ್ನುವಂಥದ್ದನ್ನು ನೀವು ಅಂದ್ಕೊಂಡಿರ್ತಕ್ಕಂಥ 4 ಮಡಿ ಉನ್ನತವಾಗಿರುವಂಥ ವ್ಯಕ್ತಿಗಳು. ಮೈಸೂರು ರಾಜವಂಶಸ್ಥರಲ್ಲಿ ಕೃಷ್ಣರಾಜ ಒಡೆಯರಿಗೆ ದೊಡ್ಡ ಸ್ಥಾನ, ಎಲ್ಲಿಲ್ಲದ ಗೌರವ. ಮೊಟ್ಟ ಮೊದಲು ನಾವು ರಾಜರು ಅಂತ ಯಾರಿಗೆ ಅನ್ಬೇಕು, ರಾಜರು ಎನ್ನುವಂಥದ್ದನ್ನು ಯಾವ ಕಾರಣಕ್ಕಾಗಿ ಅನ್ಬೇಕು, ಇನ್ನು ಐಶ್ವರ್ಯವಂತರಿಗೆ ಅನ್ಬೇಕು, ವಿಶಾಲವಾದಂಥ ಭೂಮಿ ಉಳ್ಳವರಾಗಿರತಕ್ಕಂಥ ಅನ್ಬೇಕು, ಅಥವಾ ಎಲ್ಲ ರೀತಿಯಿಂದ ಕಟ್ಟುನಿಟ್ಟಾದ ಆಡಳಿತ ಮಾಡುವಂಥವ್ರಿಗೆ ಅನ್ಬೇಕು. ಇವೆಲ್ಲವುಗಳ ಒಂದು ಪ್ರಶ್ನೆ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನಾವು ನೋಡಿಕೊಂಡಾಗ ಅನ್ನಿಸ್ತಾ ಇದೆ, ಇದೆಲ್ಲ ಇರ್ಬೋದು, ಇಲ್ಲ ಅಂತ ಅರ್ಥ ಅಲ್ಲ, ಆದರೆ ವಿಶಿಷ್ಟವಾಗಿ ವಿಶೇಷವಾಗಿರ್ತಕ್ಕಂಥದ್ದು ಅಂದಾಗ ನಮ್ಮ ಸಾಹಿತ್ಯದಲ್ಲಿ ಒಂದು ಮಾತು ಬರ್ತದೆ, ಇಂಥವರಿಗೆ ರಾಜರು ಅಂತ ಅನ್ಬೇಕು. ಯಾರಿಗದು? ಪ್ರಜೆಗಳನ್ನು ಪಾಲಿಸಬಲ್ಲೊಡೆ ಆತನೇ ಅರಸಂ, ಕೈಯಾಶಯಂ ಮಾಡದಂ ನಿಜ ಮಂತ್ರೀಶ್ವರ, ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ, ಭಜಗಂ ದೈವದ ಭಕ್ತಿಗಳೊಡೆ, ಭಟಂ ನಿರ್ಭೀತ ತಾನಾದವಂ, ದ್ವಿಜನ್ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಸಾಹಿತಿ ರಾಜಶ್ರೀ ಕಲ್ಲೂರ್ಕರ್, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಕುಂಟೆಪ್ಪ ಗೌರಿಪುರ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಬಿ ವಿಜಯ ರಾಜೇಂದ್ರ ಸೇರಿದಂತೆ ಅನೇಕರಿದ್ದರು. ಪ್ರತಿದಿನ ಸಂಚರಿಸುವ ವಿಶಾಖಪಟ್ಟಣಂ ಮೆಹಬೂಬ್ ನಗರ್ ಎಕ್ಸ್ಪ್ರೆಸ್ ರೈಲು ಸಂಖ್ಯೆ 12861 12862 ಅನ್ನು ರಾಯಚೂರುವರೆಗೆ ವಿಸ್ತರಿಸುವಂತೆ ಸಿಕಂದರಾಬಾದ್ ವಿಭಾಗೀಯ ರೈಲ್ವೆ ಪ್ರಬಂಧಕ
ಡಾಕ್ಟರ್ ಆರ್ ಗೋಪಾಲಕೃಷ್ಣನ್ ಅವರಿಗೆ ಗುರುವಾರ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು. ಈ ರೈಲು ಮೆಹಬೂಬ್ ನಗರದಲ್ಲಿ 6 ಗಂಟೆ 50 ನಿಮಿಷ ಹಳಿಯ ಮೇಲೆ ನಿಂತುಕೊಂಡಿರುತ್ತದೆ. ದಿನಾಂಕ 17/10/2024ರಂದು ಈ ರೈಲ್ವೆಯನ್ನು ವಿಸ್ತರಿಸುವಂತೆ ಅನುಮೋದನೆಗೊಂಡಿದ್ದರೂ ಈವರೆಗೂ ರೈಲು ರಾಯಚೂರುವರೆಗೆ ಸಂಚರಿಸುತ್ತಿಲ್ಲ. ರೈಲು ವಿಸ್ತರಣೆಯಿಂದ 3 ಲಕ್ಷ ಜನರಿಗೆ, ಅದರಲ್ಲೂ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆ ಜನರಿಗೆ ವಿಶೇಷವಾಗಿ ಪ್ರಯೋಜನ ದೊರೆಯಲಿದೆ ಅಲ್ಲದೆ ವಿವಿಧ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಿದಂತಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಇದಲ್ಲದೆ ಅಮೃತ ಭಾರತ ರೈಲ್ವೆ ನಿಲ್ದಾಣ ಯೋಜನೆಯಡಿ ಕಾಮಗಾರಿಗೆ ವೇಗವನ್ನು ಕಲ್ಪಿಸಿ ನೂತನ ನಿಲ್ದಾಣದ ಕಟ್ಟಡವನ್ನು ನಿಗದಿ ಸಮಯದಲ್ಲಿ ಪೂರ್ಣಗೊಳಿಸಬೇಕು. ರಾಯಚೂರು ಕಾಚೇಗುಡ್ಡ ರೈಲು ಸಂಖ್ಯೆ 67788 ಅಥವಾ 17694 ಸಂಚಾರದ ವೇಳೆಯನ್ನು ಬದಲಿಸಬೇಕು. ಈ ರೈಲು ಬೆಳಗಿನ ಜಾವ ಹೊರಟು ಸಂಜೆ ಮರಳುವಂತಾಗಬೇಕು. ಇದರಿಂದ ಗ್ರಾಹಕರಿಗೆ ಒಂದೇ ದಿನದಲ್ಲಿ ಹೋಗಿ ಬರುವುದಕ್ಕೆ ಸಾಧ್ಯವಾಗುವುದಲ್ಲದೆ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಅನುಕೂಲವಾಗಲಿದೆ. ರಾಯಚೂರು ನಿಲ್ದಾಣದಲ್ಲಿ ಇನ್ನು 4 ಮತ್ತು 5 ಪ್ಲಾಟ್ಫಾರ್ಮ್ಗಳ ನಿರ್ಮಾಣವಾಗಬೇಕು. ರಾಯಚೂರಿನಲ್ಲಿ ಪ್ರಾಮಾಣಿಕ ರೈಲು ಸೇವೆ ಪ್ರಾಥಮಿಕ ನಿರ್ವಹಣೆಗಾಗಿ ಪಿಟ್ಲೈನ್ ಜಾರಿಗೆ ತರಬೇಕೆಂಬ ಬೇಡಿಕೆಯುಳ್ಳ ಮನವಿಯನ್ನು ಎಂಡಿಆರ್ಗೆ ನೀಡಲಾಯಿತು. ಕಳೆದ 1 ವಾರದಿಂದ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಪದವಿ ಪೂರ್ವ ಬಾಲಕರ ವಸತಿ ನಿಲಯ ಆರಂಭವಾಗಿದ್ದರೂ ವಿದ್ಯಾರ್ಥಿಗಳಿಗೆ ಊಟ ಮತ್ತು ಕುಡಿಯುವ ನೀರು ಸೌಲಭ್ಯ ಕಲ್ಪಿಸದೆ ವಾರ್ಡನ್ ಮೆಹಬೂಬ್ ಬೇಜವಾಬ್ದಾರಿ ಹಾರಿಕೆ ಉತ್ತರ ನೀಡುತ್ತಿದ್ದು ಕೂಡಲೇ ಅವರನ್ನು ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಎದುರು ಪ್ರತಿಭಟನೆ ನಡೆಸಲಾಯಿತು. ಜೂನ್ 1ರಿಂದ ವಸತಿ ನಿಲಯಗಳು ಆರಂಭವಾಗಿದ್ದು ವಾರ್ಡನ್ ಮೆಹಬೂಬ್ ಅವರು ವಿದ್ಯಾರ್ಥಿಗಳಿಗೆ ಕರೆ ಮಾಡಿ ವಸತಿ ನಿಲಯ ಆರಂಭವಾಗಿದೆ ಬಂದು ಸೇರಿಕೊಳ್ಳಲು ತಿಳಿಸಿದ್ದರಿಂದ ವಿದ್ಯಾರ್ಥಿಗಳು ಹಲವು ತಾಲೂಕು ಮತ್ತು ಜಿಲ್ಲೆಗಳಿಂದ ಆಗಮಿಸಿದ್ದು ಇದೀಗ ಕಳೆದ 3-4 ದಿನದಿಂದ ಊಟ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. ವಸತಿ ನಿಲಯದಲ್ಲಿ ಸುಮಾರು 150 ವಿದ್ಯಾರ್ಥಿಗಳು ಇದ್ದು ಹೊರಗಡೆಯೇ ಊಟ ಮತ್ತು ನೀರು ಪಡೆದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕರೆಗೆ ಉತ್ತರ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ವಸತಿ ನಿಲಯಕ್ಕೆ ಅನ್ಯ ವ್ಯಕ್ತಿಗಳು ಪ್ರವೇಶ ಮಾಡುತ್ತಾರೆ ಎಂದು ವಿದ್ಯಾರ್ಥಿಗಳೇ ರಾತ್ರಿ ಸಮಯದಲ್ಲಿ ಗೇಟ್ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಸತಿ ನಿಲಯ ವಾರ್ಡನ್ ಮೆಹಬೂಬ್ ಸ್ಪಂದಿಸದೆ ಯಾರಿಗೂ ಬೇಕಾದರೂ ಹೇಳಿ ಪ್ರತಿಭಟನೆ ನಡೆಸಿ ಕೇಳುವುದಿಲ್ಲವೆಂದು ಉತ್ತರಿಸುತ್ತಿದ್ದಾರೆ. ಈ ಕೂಡಲೇ ವಾರ್ಡನ್ ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು, ಊಟ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿದರು. ಸಮಸ್ಯೆ ಬಗೆಹರಿಸದಿದ್ದರೆ ಇಂದಿನಿಂದ ನಿರಂತರವಾಗಿ ಸಮಾಜ ಕಲ್ಯಾಣ ಇಲಾಖೆ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಎಲ್ಲೇ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಎಲ್ಲೇ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ. ಈ ಸಂದರ್ಭದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ನಗರಾಧ್ಯಕ್ಷ ಕೆ ವಸಂತ್ ಕುಮಾರ್, ಕಾರ್ಯದರ್ಶಿ ಕುಮಾರ್ ಬೈಲ್ ಮರ್ಚೆಟ್, ಅಭಿಲಾಷೆ, ವಿಕಾಸ್ ರಾಥೋಡ್, ಮಂಜುನಾಥ್, ದೇವರಾಜ್, ಧನ್ರಾಜ್, ಚಂದ್ರಶೇಖರ್, ರಂಗನಾಥ್, ರಮೇಶ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದರು. ನಗರದ ಗದ್ವಾಲ್ ರಸ್ತೆಯ ಮಡ್ಡಿಪೇಟೆಯ ಬಳಿ ಕಾಕಿನಾಕೆರೆ ಸಮೀಪದ ಚನ್ನಪ್ಪ ಪೆಟ್ರೋಲ್ ಬಂಕ್ ಹಿಂಭಾಗ ಬಡವಣೆಯಲ್ಲಿ ಬುಧವಾರ ಸಂಜೆ ಸಿಡಿಲು ಅಪಘಾತದಿಂದ ಮಹಿಳೆಯೊಬ್ಬರು ಗಾಯಗೊಂಡ ಘಟನೆ ನಡೆದಿದೆ.
ಬಡಾವಣೆಯ ನಿವಾಸಿ ಲಕ್ಷ್ಮೀಗಂಡ ವೆಂಕಟೇಶ್ ಕಬ್ಬೇರ್ ಇವರು ಕಿವಿಗೆ ಸಿಡಿಲಿನ ಪರಿಣಾಮ ಗಾಯವಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬುಧವಾರ ಸಂಜೆ ಭಾರೀ ಪ್ರಮಾಣದ ಗುಡುಗು ಮಿಂಚಿನೊಂದಿಗೆ ಸುರಿದ ಮಳೆಯ ವೇಳೆ ಸಿಡಿಲು ಬಡಿದ ಪರಿಣಾಮ ಮನೆಯೊಂದಕ್ಕೆ ಹಾನಿಯಾಗಿದೆ ಹಾಗೂ ಸಮೀಪದ ಮರಕ್ಕೂ ಸಹ ಸಿಡಿಲಿನಿಂದ ಹಾನಿಗೊಂಡಿದೆ. ಅಲ್ಲದೆ ಮನೆಯ ಹತ್ತಿರವಿದ್ದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೂ ಸಿಡಿಲು ಬಡಿದು ಹಾನಿ ಉಂಟಾಗಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಸಿಡಿಲಿನ ಆಘಾತದಿಂದ ಸ್ಥಳೀಯರು ಕೆಲಕಾಲ ಆತಂಕಕ್ಕೆ ಒಳಗಾದರು. ಹಾನಿಗೊಳಗಾದ ಮನೆ ಮತ್ತು ನೀರಿನ ಘಟಕದ ಪರಿಶೀಲನೆ ನಡೆಸಿ ಅಗತ್ಯ ನೆರವು ನೀಡುವಂತೆ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಾಯಚೂರು ಭಾರತ ವನ ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಜಿಲ್ಲೆಗೊಂದು ಸಚಿವ ಸ್ಥಾನ ನೀಡಲಿ. ಶಿಕ್ಷಕರು, ಆರೋಗ್ಯ ಸಿಬ್ಬಂದಿ ನೇಮಕಾತಿಗೆ ಪ್ರಾಧಿಕಾರ ರಚಿಸಲಿ. ರಾಘವೇಂದ್ರ ಕುಷ್ಟಗಿ. ಜೂನ್ 6ರಂದು ಕಲ್ಯಾಣ ಕರ್ನಾಟಕ ಭಾಗದ ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶ. ಯಶೋಮಿತ್ರ. ಯಾದವ ಸಮಾಜದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಚಾಲನೆ. ವಸತಿ ಸಹಿತ ಶಾಲೆ ನಿರ್ಮಾಣಕ್ಕೆ ಒತ್ತು ನೀಡಿ ಡಾಕ್ಟರ್ ಶಿವರಾಜ್ ಪಾಟೀಲ್. ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ. ರಾಜರ ಆಡಳಿತದಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಿದ ಕೃಷ್ಣರಾಜ ಒಡೆಯರ್. ಗೋವರ್ಧನ್. ವಿಶಾಖಪಟ್ಟಣಂ ಮೆಹಬೂಬ್ ನಗರ ರೈಲನ್ನು ರಾಯಚೂರುವರೆಗೆ ವಿಸ್ತರಿಸಲು ಡಾಕ್ಟರ್ ಬಾಬುರಾವ್ ಮನವಿ. ವಸತಿ ನಿಲಯ ಪ್ರಾರಂಭವಾದರೂ ದೊರೆಯದ ಸೌಲಭ್ಯ. ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಪ್ರತಿಭಟನೆ. ಮತ್ತು ಸಿಡಿಲಿಗೆ ನೀರಿನ ಟ್ಯಾಂಕ್ ಒಡೆದು ಹಾನಿ, ಆತಂಕ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.